Hello everyone. ದಹನ ಮತ್ತು ಜ್ವಾಲೆ 25ನೇ ಪ್ರಶ್ನೆ. ದಹನ ಕ್ರಿಯೆಗೆ ಅಗತ್ಯವಾದ ಅಂಶಗಳನ್ನು ಪಟ್ಟಿ ಮಾಡಿ ಪೂರ್ಣ ದಹನದ ಉತ್ಪನ್ನಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ದಹನ ಕ್ರಿಯೆ ಅಂದ್ರೆ ಏನು? ದಹನ ಕ್ರಿಯೆ ವಸ್ತುವೊಂದು ಆಕ್ಸಿಜನ್ ಜೊತೆ ವರ್ತಿಸಿ ಉಷ್ಣ ಮತ್ತು ಬೆಳಕನ್ನ ಬಿಡುಗಡೆ ಮಾಡುವ ಕ್ರಿಯೆಗೆ ದಹನ ಕ್ರಿಯೆ ಅಂತ ಕರಿತೀವಿ. ಈಗ ದಹನ ಕ್ರಿಯೆಗೆ ಅಗತ್ಯವಾದ ಅಂಶಗಳು ಯಾವ್ಯಾವ್ದು? ಒಂದು ವಸ್ತು ದಹನವಾಗ್ತಾ ಇದೆ ಅಂದ್ರೆ ಅಲ್ಲಿ ಒಂದಿಷ್ಟು ಅಂಶಗಳು ಬೇಕಾಗ್ತಾ ಇದೆ. ಯಾವುದು? ಮುಖ್ಯವಾಗಿ ಇಂಧನ ಬೇಕು. ಇಂಧನವನ್ನ ಏನಂತ ಕರಿತೀವಿ? ದಹ್ಯ ವಸ್ತು. ಯಾವುದಕ್ಕೆ ಬೆಂಕಿ ಹೊತ್ಕೊಳ್ತದಲ್ಲ ಅದನ್ನ ದಹ್ಯ ವಸ್ತು ಅಂತ ಕರಿತೀವಿ. ಯಾವುದು ದಹನಕ್ಕೆ ಒಳಗಾಗ್ತದೆ, ಯಾವುದು ದಹನಕ್ಕೆ ಒಳಗಾಗ್ತದಲ್ಲ ಆ ವಸ್ತುವನ್ನ ದಹ್ಯ ವಸ್ತು ಅಂತ ಕರೆದಿರ್ತೀವಿ. ಇಂಧನ ಗಾಳಿಯಲ್ಲಿ ಪ್ರಮುಖವಾಗಿ ಆಕ್ಸಿಜನ್. ಈ ಆಕ್ಸಿಜನ್ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ ಬೆಂಕಿ ಅಥವಾ ದಹನ ಕ್ರಿಯೆ ಆಗ್ಬೇಕು ಅಂದ್ರೆ. ಉಷ್ಣ ಅಂದ್ರೆ ಜ್ವಲನ ತಾಪ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ಆಗಿ ಒಂದು ಕನಿಷ್ಠ ತಾಪ ಬೇಕು. ಯಾವುದೇ ಒಂದು ಇಂಧನ ಹೊತ್ತಿ ಉರಿಲಿಕ್ಕೆ ಸ್ಟಾರ್ಟ್ ಆಗ್ಬೇಕು ಅಥವಾ ದಹನ ಕ್ರಿಯೆ ಅಲ್ಲಿ ಶುರುವಾಗಬೇಕು ಅಂದ್ರೆ ಅಲ್ಲಿ ಒಂದು ಕನಿಷ್ಠ ತಾಪಮಾನದ ಅವಶ್ಯಕತೆ ಇರ್ತದೆ. ಅದನ್ನ ಜ್ವಲನ ತಾಪ ಅಂತ ಕರಿತೀವಿ. ಆ ಕನಿಷ್ಠ ಉಷ್ಣತೆಯನ್ನ ಅದು ತಲುಪಿದ್ರೆ ದಹನ ಕ್ರಿಯೆ ಪ್ರಾರಂಭವಾಗಿರುತ್ತದೆ. ಹಾಗಿದ್ರೆ ಪೂರ್ಣ ದಹನದ ಉತ್ಪನ್ನಗಳನ್ನು ಬರೆಯಿರಿ. ಇಂಧನ ಪೂರ್ಣವಾಗಿ ದಹನವಾದ್ರೆ, ಆಕ್ಸಿಜನ್ನ ಕೊರತೆ ಇಲ್ಲದೆ ಪೂರ್ಣವಾಗಿ ದಹನ ಅಲ್ಲಿ ಉತ್ಪತ್ತಿ ಆಗುವಂತದ್ದೇನು? ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಇವು ಮುಖ್ಯ ಉತ್ಪನ್ನಗಳಾಗಿರ್ತವೆ. ಮತ್ತೊಂದಿಷ್ಟು ಉಪ ಉತ್ಪನ್ನಗಳಿರ್ತವೆ, ಆದ್ರೆ ಇವೆರಡನ್ನ ಸಾಮಾನ್ಯವಾಗಿ ಮುಖ್ಯ ಉತ್ಪನ್ನಗಳು. ಥ್ಯಾಂಕ್ ಯು.